ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಈ ರೀಲ್ಸ್ ಶೋಕಿ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಸಹಜವಾಗಿಯೇ ಪೊಲೀಸರಿಗೆ ಹೊಸ ಟೆನ್ಷನ್ ಒಂದನ್ನು ತಂದಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಹೆಚ್ಚಾಯಿತು ರೀಲ್ಸ್ ಶೋಕಿ. ಇನ್ಸ್ಟಾಗ್ರಾಮ್ ರೀಲ್ಸ್ಗಾಗಿ ಹುಚ್ಚಾಟವನ್ನು ಮಾಡಿದ್ದಾರೆ ಹುಡುಗರು. ಐಷಾರಾಮಿ ಬೈಕ್ ರೈಡರ್ಗಳ ಉದ್ದಟತನ ಪ್ರದರ್ಶನವಾಗಿದೆ. ರಸ್ತೆಯಲ್ಲಿ ಓಡಾಡೋ ಹುಡುಗಿಯರನ್ನ ಟಾರ್ಗೆಟ್ ಮಾಡಲಿ ಕೀಟ್ಲೆ ಮತ್ತು ಕಿತಾಪತಿ ಮಾಡ್ತಿದ್ದಾರೆ. ವಾಹನ ಸವಾರರಿಗೆ ತಲೆನೋವಾಗ್ಬಿಟ್ಟಿದೆ ಈ ಬೈಕ್ ಶೋಕಿ ಲಾಲರ ಕಿತಾಪತಿಗಳು. ನೋಡಿ ಯಾವ ರೀತಿಯಾಗಿ ಮಂಗನಾಟ ಆಡ್ತಿದ್ದಾರೆ ಅಂಥೇಳಿ. ಇದು ಹುಬ್ಬಳ್ಳಿಯಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಕಾಲೇಜ್ಗಳಲ್ಲಿ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಹೆಣ್ಣುಮಕ್ಳು ಎಲ್ಲೆಲ್ಲಿ ಜಾಸ್ತಿ ಆಗಿರ್ತಾರೋ ಅಲ್ಲಿ ಈ ರೀತಿ ಶೋಕಿ ಮಾಡೋದಕ್ಕೆ ಹೋಗಿ ವಾಹನ ಸವಾರರಿಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ. ಇವರು ಈ ರೀತಿಯೆಲ್ಲ ಹುಚ್ಚಾಟ ಮಾಡ್ತಾ ಇರೋದಕ್ಕೆ ಕಾರಣ ಇನ್ಸ್ಟಾ ಫೇಸ್ಬುಕ್ನಲ್ಲಿ ಲೈಕ್ಸು ಕಮೆಂಟ್ಸ್ಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿ. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನರ ಆತಂಕವನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. ಯಾವ ಕಡೆ ಹೋಗ್ತಾರೆ, ಯಾವ ಕಡೆ ಬರ್ತಾರೆ, ಯಾವ ವೀಲಿಂಗ್ ಮಾಡ್ತಾರೆ ಏನೂ ಗೊತ್ತಾಗಲ್ಲ ಅಂತಹ ಪರಿಸ್ಥಿತಿ. ಈಗ ಇವರನ್ನು ಹೇಗೆ ಮಟ್ಟ ಹಾಕ್ತಾರೆ ಹುಬ್ಬಳ್ಳಿ ಪೊಲೀಸರು ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಬೆಂಗಳೂರಿನಲ್ಲಿ ಈ ರೀತಿಯ ಪ್ರಕರಣಗಳನ್ನು ನೋಡ್ತಾ ಇದ್ವಿ, ಈಗ ಹುಬ್ಬಳ್ಳಿಯಲ್ಲೂ ಕೂಡ ವರದಿ ಆಗ್ತಾ ಇದೆ. ಇವರು ಯಾರು ಅನ್ನೋದೇನಾದ್ರು ಪತ್ತೆಗೀತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಹೇಗೆ ಪೊಲೀಸರು ಅಂತ? ನಿಜಕ್ಕೂ ಕೂಡ ಇಂತಹ ಒಂದು ಅವ್ಯವಸ್ಥೆ ಹುಬ್ಬಳ್ಳಿಯಲ್ಲಿ ಆಗಿರುವಂತದ್ದು ಒಂದು ರೀತಿಯ ಇರಿಸುಮುರ್ಸನ್ನ ತಂದಿರುವಂತದ್ದು. ಹುಡುಗಿಯರನ್ನ, ಅದರಲ್ಲೂ ಕೂಡ ಕಾಲೇಜ್ ಹುಡುಗಿಯರು ಬಸ್ ಬಿಡುವಂತ ಟೈಮ್ ಇದನ್ನ ಟಾರ್ಗೆಟ್ ಮಾಡ್ಕೊಂಡು ರೀಲ್ಸ್ ಸೋಕಿಗಾಗಿ ಕೆಲವೊಬ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಐಷಾರಾಮಿ ಬೈಕ್ ತಗೊಳ್ಳೋದು, ಅದಕ್ಕೆ ಹೆಲ್ಮೆಟ್ ಹಾಕೋದು, ಅದಕ್ಕೆ ಯಾವುದೇ ರೀತಿ ನಂಬರ್ ಇರೋದಿಲ್ಲ ಅಂತ ಬೈಕ್ ತಗೊಂಡು ಹುಡುಗಿಯರ ಮುಂದೆ ವಾಲ್ಯೂಮ್ ರೈಸ್ ಅನ್ನ ಜಾಸ್ತಿ ಮಾಡಿ ಶೋಕಿ ಮಾಡ್ತಾ ಇದ್ದಾರೆ. ಮತ್ತು ಒನ್ ವೇಗಳಲ್ಲಿ ನುಗ್ಗೋದು, ಯಾವುದೇ ರೀತಿಯ ಒಂದು ಕಾನೂನು ಪಾಲನೆ ಮಾಡದೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಒಂದು ರೀತಿಯ ಪೊಲೀಸರಿಗೆ ತಲೆನೋವಾಗಿರುವಂತದ್ದು. ಮತ್ತೆ ಇವ್ರನ್ನ ಫೈಂಡ್ ಔಟ್ ಮಾಡುವಂತದ್ದು ಕೂಡ ಈಗ ಕಷ್ಟವಾಗ್ತಾ ಇದೆ, ಯಾಕಂದ್ರೆ ಗಾಡಿ ನಂಬರ್ ಇಲ್ಲ. ಸೊ ಹೀಗಾಗಿ ಇಂಥವರನ್ನ ಹುಡುಕಲು ಈಗ ಒಂದು ಟೀಮ್ ಅನ್ನ ರಚನೆ ಮಾಡಿರುವಂತದ್ದು. ವಿಶೇಷವಾಗಿ ಇಂತಹ ರೀಲ್ಸ್ ಗಳು ಯಾರು ಮಾಡ್ತಾ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಯಾರು ಇದನ್ನ ಶೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿರುವಂತದ್ದು. ಇದಾದ ಬಳಿಕ ಮತ್ತೊಂದು ತಲೆನೋವಿನ ಸಂಗತಿ ಏನಂದ್ರೆ ಪ್ರೇಮ್, ಈ ಶಾಲಾ ಮಕ್ಕಳು ಇರ್ತಾರೆ, ಹಿರಿಯರು ಇರ್ತಾರೆ, ರಸ್ತೆ ದಾಟುವಾಗ ಅಥವಾ ಈ ಒಂದು ಗುಂಪಾಗಿ ನಿಂತ ಕಡೆಯಲ್ಲಿ ಹೋಗಿ ಬೈಕ್ ಅನ್ನ ರೈಸ್ ಮಾಡಿ ಅಲ್ಲಿ ಕಿರಿಕಿರಿ ಮಾಡುವಂತಹ ಇಂಥ ಪುಂಡರಿಗೆ ಕಡಿವಾಣ ಹಾಕ್ಬೇಕಾಗಿರುವಂತದ್ದು. ಇನ್ನು ಇವರು ಯಾರು ಅನ್ನೋದು. ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ರಸ್ತೆಯಲ್ಲಿ ಓಡಾಡುವಂತಹ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿಯ ಕಿತಾಪತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ಮಾಡಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕ್ಕೊಂಡು ಲೈಕ್ಸು ಕಮೆಂಟ್ಸ್ಗಳನ್ನು ತೆಗೆದುಕೊಳ್ತಿದ್ದಾರೆ. ಇವರನ್ನು ಹೇಗೆ ಹುಬ್ಬಳ್ಳಿ ಪೊಲೀಸರು ಮಟ್ಟ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.